ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಅಪೋಲೋ ಕ್ಯಾನ್ಸರ್ ಸೆಂಟರ್ ಹೊಸ ಜೀರೋ ಟು ಹೀರೋ ಅಭಿಯಾನವನ್ನು ಆರಂಭಿಸಿದೆ. ಇದರ ಉದ್ದೇಶ ಒಂದೇ, ಕ್ಯಾನ್ಸರ್ ಅನ್ನ ಶೂನ್ಯ ಹಂತದಲ್ಲಿ ಪತ್ತೆ ಹಚ್ಚಿ ಜೀವ ಉಳಿಸೋದು. ಐಸಿಎಂಆರ್ ಎನ್ಸಿಆರ್ಪಿ ವರದಿ ಹೇಳುತ್ತೆ, ಭಾರತದಲ್ಲಿ 2024ರಲ್ಲಿ 15 ಲಕ್ಷಕ್ಕೂ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ. ಆದ್ರೂ 70% ಪ್ರಕರಣಗಳು ತಡ ಹಂತದಲ್ಲಿ ಪತ್ತೆಯಾಗುತ್ತಿವೆ. ತಡವಾಗಿ ಪತ್ತೆಯಾದ್ರೆ ಚಿಕಿತ್ಸೆ ಕಷ್ಟ, ವೆಚ್ಚ ಜಾಸ್ತಿ, ಬದುಕುಳಿಯುವಿಕೆ ಕಡಿಮೆ. ಅದಕ್ಕಾಗಿಯೇ ಅಪೋಲೋನ ಜೀರೋ ಟು ಹೀರೋ ಅಭಿಯಾನ. ಆರಂಭದಲ್ಲೇ ಕ್ಯಾನ್ಸರ್ ಅನ್ನ ಪತ್ತೆ ಮಾಡಿದ್ರೆ ಬದುಕುಳಿಯುವಿಕೆ ಹೆಚ್ಚಿಸಬಹುದು, ಚಿಕಿತ್ಸೆಯನ್ನ ಸುಲಭಗೊಳಿಸಬಹುದು ಮತ್ತು ಜೀವನದ ಗುಣಮಟ್ಟವನ್ನ ಉಳಿಸಬಹುದು. ಇನ್ನ ಅಪೋಲೋ ತಜ್ಞರು ಹೇಳೋದೇನೆಂದ್ರೆ, ಆರಂಭಿಕ ಹಂತದಲ್ಲಿ ಪತ್ತೆಯಾದ ಕ್ಯಾನ್ಸರ್ಗೆ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ. ಆಧುನಿಕ ತಂತ್ರಜ್ಞಾನದಿಂದ ಶೂನ್ಯ ಹಂತದಲ್ಲಿಯೇ ಪತ್ತೆ ಸಾಧ್ಯ. ಜಾಗೃತಿ, ನಿಯಮಿತ ತಪಾಸಣೆ ಮತ್ತು ತ್ವರಿತ ಚಿಕಿತ್ಸೆ ಇವೇ ಹೀರೋಗಳ ರಹಸ್ಯ. ಈಗಾಗಲೇ ಆಲ್ ಆಫ್ ಮೈ ಕೊಲೀಗ್ಸ್ ಹ್ಯಾವ್ ಸ್ಪೋಕನ್ ಅಬೌಟ್ ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಿದ್ರೆ, ಅಂದ್ರೆ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಹೇಗೆ ಇಟ್ ಕ್ಯಾನ್ ಬಿ ಮಚ್ ಮೋರ್ ಟ್ರೀಟಬಲ್ ವಿತ್ ವೆರಿ ಲೆಸ್ ಸೈಡ್ ಎಫೆಕ್ಟ್ಸ್. ಸೊ ಬ್ಲಡ್ ಕ್ಯಾನ್ಸರ್ ಜೊತೆಗೆ ನಾನು ಮಕ್ಕಳ ಕ್ಯಾನ್ಸರ್ ಕೂಡ ಟ್ರೀಟ್ ಮಾಡ್ತೀನಿ. ಸೊ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್. ದಿಸ್ ಹ್ಯಾಪೆಂಡ್ ಕಪಲ್ ಇಯರ್ಸ್ ಅಗೋ, ಅಂದ್ರೆ 2 ವರ್ಷದ ಹಿಂದೆ ಒಂದು ಮಗು, 3 ವರ್ಷದ ಮಗು, ಹೊಟ್ಟೆಯಲ್ಲಿ ಗೆಡ್ಡೆ ಇದೆ ಅಂತ ತಂದೆ ತಾಯಿ ತುಂಬ ಕಂಗಾಲಾಗಿ ತುಂಬ ಬೇಜಾರು ಮಾಡ್ಕೊಂಡು ಬಂದರು. ಇದು ಮೋಸ್ಟ್ ಲೈಕ್ಲಿ ಕಿಡ್ನಿ ಕ್ಯಾನ್ಸರ್ ಆಗಿರಬಹುದು ಅಂತ ಡೌಟ್ ಇದೆ ಅಂತ. ಸೊ ಅದನ್ನು ನಾವು ಫಾಲೋ ಥ್ರೂ ಮಾಡಿ ಅದಕ್ಕೆ ತಕ್ಕಂಗೆ ಇಮೇಜಿಂಗ್ ಅಂದರೆ MRI ಮಾಡಿ ಅದನ್ನು ವಿಲ್ಮ್ಸ್ ಟ್ಯೂಮರ್ ಅಥವಾ ಕಿಡ್ನಿ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ್ವಿ. ಲಕ್ಕಿಲಿ ತಾಯಿ ತುಂಬಾ ಪ್ರೊಆಕ್ಟಿವ್ ಆಗಿ ಮಗುನ ಕಾಳಜಿನ ನೋಡ್ಕೊಳ್ತಾ ಇರೋದ್ರಿಂದ ಸ್ಟೇಜ್ 1 ಅಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿತ್ತು. ವಿಲ್ಮ್ಸ್ ಟ್ಯೂಮರ್ ಅಥವಾ ಈ ಕ್ಯಾನ್ಸರ್ ಒಂದೇ ಕಿಡ್ನಿಯಲ್ಲಿತ್ತು ಹಾಗೂ ಬೇರೆ ಎಲ್ಲಿಗೂ ಹರಡಿರಲಿಲ್ಲ. ಹಾಗಾಗಿ ಆ ಮಗುಗೆ ಸ್ವಲ್ಪನೇ ಅಂದರೆ ಲೋ ಡೋಸ್ ಕಿಮೊಥೆರಪಿ ಕೊಟ್ಟು ನಾವು ಆ ಕಿಡ್ನಿಯಲ್ಲಿದ್ದ ಟ್ಯೂಮರ್ನ ತೆಗೆದ್ವಿ. ಅದಾದಮೇಲೆ ಆ ಮಗು ಈಗ 2 ವರ್ಷ, ಹಿ ಈಸ್ ಡೂಯಿಂಗ್ ವೆಲ್ ವಿದೌಟ್ ಎನಿ ಕಾಂಪ್ಲಿಕೇಶನ್ಸ್, ವಿದೌಟ್ ಎನಿ ಇಶ್ಯೂಸ್. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಯು ವಿಲ್ ಮೀಟ್ ದ ಪೇರೆಂಟ್ಸ್. ಮಗುವಿನ ತಂದೆ ತಾಯಿಗಳು ಕೂಡ ಬಂದಿದ್ದಾರೆ. ಸೊ ಅವ್ರನ್ನ ದಯವಿಟ್ಟು ಮಾತಾಡಿಸಿ, ಸೊ ಯು ವಿಲ್ ಬಿ ಏಬಲ್ ಟು ಟೇಕ್ ದ ಮೆಸೇಜ್ ಅಕ್ರಾಸ್ ಟು ದ ಕಮ್ಯುನಿಟಿ. ಅಂದರೆ ನಮ್ಮ ಜನಸಾಮಾನ್ಯರಿಗೆ ನೀವು ಈ ಮೆಸೇಜ್ನ ಸ್ಪ್ರೆಡ್ ಮಾಡ್ಬೋದು. ಈಗ ಅರ್ಲಿ ಅಂದರೆ ಸ್ಟೇಜ್ 1 ಡಿಟೆಕ್ಟ್ ಆಗಿರೋ ವಿಲ್ಮ್ಸ್ ಟ್ಯೂಮರಿಗೂ ಸ್ಟೇಜ್ 2, 3, 4 ಡಿಟೆಕ್ಟ್ ಆಗೋ ವಿಲ್ಮ್ಸ್ ಟ್ಯೂಮರಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಪೇಷಂಟ್ ಒಂದು 3 ತಿಂಗಳು ಲೇಟಾಗಿ ಬಂದಿದ್ರೆ ಅಥವಾ 4 ತಿಂಗಳು ಲೇಟಾಗಿ ಬಂದಿದ್ರೆ, ಸ್ಟೇಜ್ 3 ಅಥವಾ ಸ್ಟೇಜ್ 4 ಪಿಕಪ್ ಆಗಿದ್ರೆ ಈ ಮಗುವಿಗೆ ಮಲ್ಟಿಪಲ್ ಸೈಕಲ್ಸ್, ಆಲ್ಮೋಸ್ಟ್ 18-20 ಸೈಕಲ್ಸ್ ಕೀಮೊಥೆರಪಿ ಬೇಕಾಗ್ತಾ ಇತ್ತು. ಅದ್ರ ಜೊತೆಗೆ ಅಡ್ವಾನ್ಸ್ ಸರ್ಜರಿ ಅಂದರೆ ಕೆಲವೊಮ್ಮೆ ಕಿಡ್ನಿ ಜೊತೆಗೆ ಅದರ ಸುತ್ತಮುತ್ತಲಿನ ಅಂಗಗಳನ್ನು ಕೂಡ ತೆಗಿಬೇಕಾಗ್ತಿತ್ತು. ಅದಲ್ಲದೆ ರೇಡಿಯೇಷನ್ ಅಂದರೆ ಕರೆಂಟ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ಬೇಕಾಗೋದು. ಸೊ ಎಷ್ಟು ಜಾಸ್ತಿ ಟ್ರೀಟ್ಮೆಂಟ್ ಬೇಕಾಗುತ್ತೋ ಕ್ಯಾನ್ಸರ್ಸ್ಗೆ ಅಷ್ಟು ಸ್ವಲ್ಪ ಸೈಡ್ ಎಫೆಕ್ಟ್ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ. ಹಾಗಾಗಿ ಅರ್ಲಿ ಡಿಟೆಕ್ಷನ್ ಅಥವಾ ಸ್ಟೇಜ್ 1 ಅಥವಾ ಸ್ಟೇಜ್ 0 ಅಂತ ಏನು ಹೇಳ್ತಿದ್ದಾರೆ ನಮ್ಮ ಕೊಲೀಗ್ಸು, ಅದನ್ನು ಆದಷ್ಟು ಬೇಗ ಡಿಟೆಕ್ಟ್ ಮಾಡೋದ್ರಲ್ಲಿ ನಾಟ್ ಜಸ್ಟ್ ಬೆಟರ್ ಔಟ್ಕಮ್ಸ್ ಅಂದರೆ ಕ್ಯಾನ್ಸರ್ನಿಂದ ಮುಕ್ತಿಗೊಳಿಸೋ ಚಾನ್ಸಸ್ ಹೆಚ್ಚು, ಪ್ಲಸ್ ಅದರಿಂದ ಬರುವಂಥ ಟ್ರೀಟ್ಮೆಂಟಿಂದ ಬರುವಂತಹ ಸೈಡ್ ಎಫೆಕ್ಟ್ಸ್ಗಳನ್ನು ನಾವು ತುಂಬಾನೇ ಸ್ಟ್ರಾಂಗ್ ಆಗಿ ತಡೆಗಟ್ಟಬಹುದು. ಸೊ ಈ ಮೆಸೇಜನ್ನು ದಯವಿಟ್ಟು ಸ್ಪ್ರೆಡ್ ಇಟ್ ಅಕ್ರಾಸ್, ಜನಸಾಮಾನ್ಯರಿಗೆ ದಯವಿಟ್ಟು ಹರಡಿ. ಇನ್ನ ಕ್ಯಾನ್ಸರ್ ಅನ್ನ ಗೆದ್ದು ಬಂದ ಓರ್ವ ರೋಗಿ ಈ ಬಗ್ಗೆ ಹೇಳಿದ್ದೇನು ಗೊತ್ತಾ? ನನ್ನ ಕ್ಯಾನ್ಸರ್ ಮೊದಲು ಪತ್ತೆಯಾಗಿದ್ದರಿಂದ ನಾನು ಗೆದ್ದೆ. ಸಮಯಕ್ಕೆ ಮಾಡಿದ ಸ್ಪಂದನೆ ನನ್ನನ್ನ ಜೀರೋ ಟು ಹೀರೋ ಮಾಡಿದೆ. ಕ್ಯಾನ್ಸರ್ ಅನ್ನ ಭಯದ ಕಥೆಯಾಗಿ ನೋಡ್ಬೇಡಿ. ಆರಂಭಿಕ ಪತ್ತೆ ಮಾಡಿದ್ರೆ ಪ್ರತಿ ವ್ಯಕ್ತಿಯೂ ಹೀರೋ ಆಗ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಸ್ಕ್ರೀನಿಂಗ್ ಮಾಡಿ, ಜಾಗರೂಕರಾಗಿ ಬದುಕನ್ನು ರಕ್ಷಿಸಿ.